ತಮಿಳುನಾಡು ವಿಧಾನಸಭೆ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ. ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ 7.5% ಮೀಸಲಾತಿ ನೀಡುವುದೆಂದು ಅಂಗೀಕರಿಸಿದೆ. ಇದಕ್ಕಿಂತ ದೊಡ್ಡ ಗಟ್ಟಿ ನಿರ್ಧಾರವನ್ನು ನಮ್ಮ ಕರ್ನಾಟಕ ಸರ್ಕಾರ ಕೂಡ ತುರ್ತಾಗಿ ತೆಗೆದುಕೊಳ್ಳಬೇಕಾಗಿದೆ. ಅದೇನೆಂದರೆ, ಸರ್ಕಾರದಲ್ಲಿ ಅನುದಾನಿತರಲ್ಲಿ SSLCವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಉನ್ನತ ವಿದ್ಯಾಭ್ಯಾಸ ಮಾಡಲು 50% ಮೀಸಲು ನೀಡಬೇಕು. ಈ ಕೆಲಸ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಆಗಬೇಕು. ಅದರಿಂದ ಆಂಗ್ಲ ಭಾಷೆಯ ಪರವಾಗಿ ಕುಂಟು ನೆಪಗಳನ್ನು ಹೇಳುತ್ತಾ ಸಮರ್ಥಿಸಿಕೊಳ್ಳುತ್ತಿರುವ ನಾವೆಲ್ಲರೂ ನಿಧಾನವಾಗಿ ಕನ್ನಡವನ್ನೇ ಸಮರ್ಥಿಸಿಕೊಳ್ಳಲು ಹೊರಡುತ್ತೇವೆ. ಎಲ್ಲಿ ಹೆಚ್ಚು ಆಕರ್ಷಣೆ ಇದೆಯೋ ಆ ಕಡೆ ವಾಲುವುದು, ಸಮರ್ಥಿಸಿಕೊಳ್ಳುವುದು ಮನುಷ್ಯ ಸಹಜ ಗುಣ. ಇಂಥದ್ದೊಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವ ಇಚ್ಛಾಶಕ್ತಿ ನಮ್ಮ ಸರ್ಕಾರಗಳಿಗೆ ಇಲ್ಲದಿದ್ದರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳು ಮುಚ್ಚಿ ಹೋಗುವುದು ಮಾತ್ರವಲ್ಲ, ಕರ್ನಾಟಕದಲ್ಲಿ ಕನ್ನಡತನವೇ ಮಾಯವಾಗುತ್ತದೆ. ಇದರಿಂದಾಗ ಅನಾಹುತಗಳನ್ನು ನೆನೆಸಿಕೊಂಡರೆ ಭಯವಾಗುತ್ತದೆ. ಅಂಥ ಅನಾಹುತಗಳು ಆಗದಿರಬೇಕೆಂದರೆ ಈ ಕೂಡಲೇ ತಮಿಳುನಾಡು ಸರ್ಕಾರಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮೊದಲೇ ಹೇಳಿದಂತೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಉನ್ನತ ವಿದ್ಯಾಭ್ಯಾಸದಲ್ಲಿ 50% ಮೀಸಲಾತಿ ನೀಡಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ 50%ರಷ್ಟಾದರೂ ಬೆಲೆ ನೀಡುವುದು ಬೇಡವೇ? ಆಂಗ್ಲ ಮಾಧ್ಯಮದ ಭ್ರಮೆಯಲ್ಲಿರುವವರು ಕನ್ನಡದ ಆಕರ್ಷಣೆಗೆ ಒಳಗಾಗಲು ಇದೊಂದೇ ಸರಿಯಾದ ಉಪಾಯ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.